ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ಹೊಸತು ಹೊಸತು ತರುತ್ತಿದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಮಾಸ್ಟರ್ಸ್, ಈ ಸೊಗಸಾದ ಹಾಡಿನ ಜೊತೆಗೆ ಯುಗಾದಿ ಹಬ್ಬವು ಅರ್ಥಪೂರ್ಣವಾದ ಯುಗಾದಿ ಹಬ್ಬ ಅಂದರೆ ಯುಗ ಎಂದರೆ ಕಾಲ ಎಂದು ಅರ್ಥ ಆಗುತ್ತೆ. ಆದಿ ಎಂದರೆ ಆರಂಭ, ಅಂದರೆ ಬ್ರಹ್ಮದೇವನು ಈ ದಿನವೇ ಸೃಷ್ಟಿಯನ್ನು ಆರಂಭಿಸಿದನು ಎಂಬ ನಂಬಿಕೆ ಇದೆ. ಆದ ಕಾರಣ ಈ ಒಂದು ಸೃಷ್ಟಿ ಯಾವಾಗ ಆರಂಭವಾಯಿತೋ ಪ್ರಕೃತಿಯು ಹೊಸ ಹಸಿರು ಚಿಗುರು ಸುಂದರ ಕಂಗೊಳಿಸುವ ಹೂಗಳಿಂದ ಕಂಗೊಳಿಸ್ತಾನೇ ಇರುತ್ತೆ. ಇದು ನಮ್ಮ ಜೀವನಕ್ಕೂ ಒಂದು ಹೊಸ ಸಂಕೇತವಾಗಿದೆ ಅಲ್ಲವೇ? ಹಾಗಾಗಿ ಇದರ ಜೊತೆಗೆ ಈ ಯುಗಾದಿ ಹಬ್ಬದ ದಿನದಂದು ನಾವೆಲ್ಲರೂ ಯುಗಾದಿಯ ಅತ್ಯಂತ ಮುಖ್ಯವಾದ ಸಿಹಿ ಮತ್ತು ಕಹಿ ಅಂದರೆ ಬೇವಿನ ಎಲೆ ಕಹಿ ಮತ್ತು ಬೆಲ್ಲ ಸಿಹಿ. ಇದು ಜೀವನದಲ್ಲಿ ಸುಖ ದುಃಖ ಕಷ್ಟ ಸುಖ ಒಳ್ಳೆಯ ಕೆಟ್ಟ ಸಂದರ್ಭಗಳನ್ನು ನಾವು ಯಾವಾಗಲೂ ಸಮಾನವಾಗಿ ಸ್ವೀಕರಿಸಬೇಕು ಎಂಬ ಸಂದೇಶವನ್ನು ಈ ಯುಗಾದಿ ಹಬ್ಬವು ನೀಡುತ್ತದೆ ಮಾಸ್ಟರ್ಸ್, ಹೌದಾ? ಹಾಗಾಗಿ ಒಟ್ಟಾರೆಯಾಗಿ ಈ ಯುಗಾದಿ ಹಬ್ಬವು ಹಳೆಯದನ್ನು ಮರೆತು ಹೊಸ ಚೈತನ್ಯದೊಂದಿಗೆ ಬದುಕಿನ ಕಹಿ ಸಿಹಿಗಳನ್ನು ಸಮಾನವಾಗಿ ಸ್ವೀಕರಿಸಿ ಮುನ್ನಡೆಯುವ ಭರವಸೆಯನ್ನು ನಮಗೆ ನೀಡುತ್ತದೆ. ಇಂತಹ ಒಂದು ಭರವಸೆಯ ಜೀವನ ನಮ್ಮೆಲ್ಲರದಾಗಬೇಕೆಂದರೆ ನಾವು ನಮ್ಮೊಳಗೆ ನಾವು ಅಂತರ್ಪ್ರಯಾಣ ಮಾಡಬೇಕು ಮಾಸ್ಟರ್ಸ್. ಆ ಅಂತರ್ಪ್ರಯಾಣವೇ ಧ್ಯಾನ. ಧ್ಯಾನ ಎಂದರೆ ಮೌನವಾಗಿರುವುದು. ಎಷ್ಟೆಷ್ಟು ನಾವು ಮೌನವಾಗಿರುತ್ತೇವೆಯೋ ನಮ್ಮ ಅಂತರ್ಪ್ರಯಾಣ ಅಷ್ಟೊಂದು ಸಾಧನ ಸಾರ್ಥಕವಾಗಿ ನಾವು ಜೀವಿಸುವ ಪ್ರತಿಯೊಂದು ಕ್ಷಣವೂ ಈ ಯುಗಾದಿ ಹಬ್ಬದ ಥರ ಸಂತೋಷಕರವಾಗಿ ಆಹ್ಲಾದಕರವಾದ ಜೀವನವನ್ನು ಅರ್ಥಪೂರ್ಣವಾದ ಜೀವನವನ್ನು ನಾವೇ ಸೃಷ್ಟಿ ಮಾಡಿಕೊಳ್ಳಬಹುದು ಮಾಸ್ಟರ್ಸ್. ಹಾಗಾಗಿ ಇಂದೇ ಏಕೆ ತಡ ಮಾಡಬೇಕು? ನಮ್ಮ ಜೀವನಕ್ಕೆ ಒಂದು ಪರಿಪೂರ್ಣವಾದ ಅರ್ಥ ಕೊಡುವ ಜೀವನವನ್ನು ಬದಲಾಗಿಸಿಕೊಳ್ಳೋಣವೇ? ಯುಗಾದಿ ಅಂದರೆ ಈ ಯುಗಾದಿ ಹಬ್ಬದ ದಿನದಂದೇ ನಮ್ಮನ್ನು ನಾವು ಅರ್ಥಪೂರ್ಣವಾದ ಒಂದು ಹೆಜ್ಜೆಯನ್ನು ಇಡೋಣ. ಅದುವೇ ಅಂತರ್ಪ್ರಯಾಣ ಧ್ಯಾನ ಸಾಧನೆಯ ಮೂಲಕ. ಹಾಗಾಗಿ ತಮಗೆಲ್ಲರಿಗೂ ಈ ಯುಗಾದಿ ಹಬ್ಬದ ಹೊಸ ಶುಭಾಶಯಗಳೊಂದಿಗೆ ಹೊಸ ಅರ್ಥಪೂರ್ಣವಾದ ಆನಂದಕರವಾದ ಆಹ್ಲಾದಕರವಾದ ಆರೋಗ್ಯಪೂರ್ಣವಾದ ಜೀವನವನ್ನು ನಿಮ್ಮದಾಗಿಸಿಕೊಳ್ಳಿ ಎಂದು ಹೇಳುತ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್ಸ್. ಪತ್ರಿಜಿ ವೆಜಿಟೇರಿಯನ್ ಚಾನಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮಾಡಿಸಿ ಬೆಲ್ ಬಟನ್ ಕ್ಲಿಕ್